ಅಯೋಧ್ಯ ನಗರಿಯಲ್ಲಿ ನಿರ್ಮಾಣವಾಗಿರುವ ಮತ್ತು ಲೋಕಾರ್ಪಣೆಗೊಂಡಿರುವ ರಾಮಲಲ್ಲನ ಸುದೀರ್ಘ ಹೋರಾಟ 500 ವರ್ಷಗಳದ್ದು. ಪ್ರಾಣ, ಬಲಿದಾನ, ತ್ಯಾಗ ಇವುಗಳ ಸಂಕೇತ. ಪ್ರಸ್ತುತ ರಾಮ ಮಂದಿರ ನಿರ್ಮಾಣಗೊಂಡಿದೆ. ಲಕ್ಷಾಂತರ ಭಕ್ತಾದಿಗಳನ್ನು ಕೈಬೀಸಿ ಕರೆಸಿಕೊಳ್ಳುತ್ತಿದ್ದಾನೆ ರಾಮಲಲ್ಲ. ಪ್ರಸ್ತುತದಲ್ಲಿ ನಾನು ಹೇಳ ಹೊರಟಿರುವಂಥದ್ದು ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ರಾಮಲಲ್ಲ ಮತ್ತು ಬೇರೆ ಬೇರೆ ದೇವಮೂರ್ತಿಗಳನ್ನು ತಯಾರು ಮಾಡಲು ಬಂದಿರತಕ್ಕಂಥ ಶಿಲೆಗಳು. ಕರ್ನಾಟಕ, ರಾಜಸ್ಥಾನ ಹಾಗೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ರಾಜಸ್ಥಾನದ ಅಮೃತ ಶಿಲೆ. ಹಾಗೆಯೇ ಈ ಬೇರೆ ಬೇರೆ ಪ್ರಾಂತ್ಯಗಳಿಂದ ಕೂಡ ಬಂದಿದೆ. ಜೊತೆಗೆ ನಮ್ಮ ನೆಲದ ಅಸ್ಮಿತೆ ಹಾಗೂ ನಮ್ಮ ಕರ್ನಾಟಕದ ಕಪ್ಪು ಶಿಲೆ ಎಂತಲೇ ಕರೆಸಿಕೊಳ್ಳುವ ಒಂದು ಶಿಲೆ ಕೂಡ ಈ ಒಂದು ಭಾಗಕ್ಕೆ ಬಂದು ನಮ್ಮ ಮೈಸೂರಿನ ಶಿಲ್ಪಿಗಳು, ಖ್ಯಾತ ಶಿಲ್ಪಿಗಳಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಶಿಲೆ ಕೂಡ ನೋಡಿ ಪ್ರಸ್ತುತದಲ್ಲಿ ಅಲ್ಲಿ ಬರ್ತಾ ಇದೆ. ಅಲ್ಲಿರ್ತಕ್ಕಂತಹ ಆ ಶಿಲೆ ರಾಮಮೂರ್ತಿಯಾಗಿದೆ, ರಾಮಲಲ್ಲನಾಗಿದ್ದಾನೆ. ನೋಡಿ, ಇದೇ ಶಿಲೆ ರಾಮಲಲ್ಲ ಆಗಿರ್ತಕ್ಕಂಥದ್ದು. ಹಾಗೂ ಇನ್ನುಳಿದಂತೆ ಸಾಕಷ್ಟು ಮೂರ್ತಿಗಳಿಗೆ ಸಾಕಷ್ಟು ರಾಜ್ಯಗಳಿಂದ ಬೇರೆ ಬೇರೆ ಶಿಲೆಗಳು ಬಂದಿದ್ದಾವೆ. ವೀರ ಹನುಮಾನ್, ಹಾಗೆಯೇ ಗಣಪತಿ, ಜೊತೆಗೆ ಲಕ್ಷ್ಮಣ, ಬೇರೆ ಬೇರೆ ಪ್ರಕಾರದ ಶಿಲಾಮೂರ್ತಿಗಳು ತಯಾರಾಗಲಿಕ್ಕೆ ಸಾಕಷ್ಟು ಭಾಗಗಳಿಂದ ಬಂದಿದ್ದಾವೆ. ಹಾಗೆಯೇ ಎಲ್ಲವನ್ನು ಹೊರತುಪಡಿಸಿದ್ರೆ ಹೊರ ರಾಷ್ಟ್ರ ಅಂದರೆ ನೇಪಾಳ, ಅಂದರೆ ಸೀತಾಮಾತೆ ಹುಟ್ಟಿರ್ತಕ್ಕಂಥ ಕಂಟಕಿ ನದಿಯಿಂದ, ನೋಡಿ ಇಲ್ಲಿ ಗೇಟ್ ಹಾಕಿದಾರಲ್ಲ, ಇದು ಕಂಟಕಿ ನದಿಯಿಂದ ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ತವರೂರಿಂದ ಬಂದಿರತಕ್ಕಂಥ ಶಿಲೆಗಳು. ಇವು ಸೀತಾಮಾತೆ ಹಾಗೂ ಬೇರೆ ಬೇರೆ ಪ್ರಕಾರದ ಶಿಲ್ಪ ಮೂರ್ತಿಗಳಾಗ್ತವೆ. ಇವುಗಳೆಲ್ಲವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟಿದ್ದಾರೆ. ನಾವು ಕೂಡ ಬಂದಿದ್ದೀವಿ. ಇವತ್ತು ಅಯೋಧ್ಯ ನಗರಿಯಿಂದ ನೇರವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸ್ನೇಹಿತರೆ. ರಾಮಲಲ್ಲ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇರಿಸಿದ್ದಾರೆ. ತಾವುಗಳು ಕೂಡ ಹೋಗಿ ಬನ್ನಿ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವುಗಳು ಕೂಡ ಭಾಗಿಯಾಗಿ. ನಮ್ಮ ಇಡೀ ತಂಡ ಅಯೋಧ್ಯ ನಗರಿಗೆ ಹೋಗಿ ಅಲ್ಲಿ ಹೇಗೆ ಕೆತ್ತನೆ ಕೆಲಸಗಳೆಲ್ಲ ಆಗ್ತಾ ಇವೆ ಅಂತೇಳಿ ನಾವು ಕೂಡ ಹೋಗಿ ಬಂದಿದ್ದೇವೆ. ಇಡೀ ತಂಡ ನಮ್ಮ ಬೆಳ್ಳಿ ಚುಕ್ಕಿ ವಾಯ್ಸ್ ವಾಹಿನಿ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಸುದ್ದಿ ಕೊಟ್ಟಿದ್ದು ನಾನು, ನಿಮ್ಮ ಪ್ರೀತಿಯ ಬೆಳ್ಳಿ ಚುಕ್ಕಿ ವೀರೇಂದ್ರ. ನೋಡ್ತಾ ಇರಿ ನಿಮ್ಮ ಮನೆಯ, ನಿಮ್ಮ ಪ್ರೀತಿಯ ಬೆಳ್ಳಿ ಚುಕ್ಕಿ ವಾಯ್ಸ್.